ಕಂತ ತಾಯಿ ಮತ್ತು ಮಗು ಅಂತಕ್ಕಂಥ ಒಂದು ನೂತನವಾಗಿರ್ತಕ್ಕಂಥ ಆಸ್ಪತ್ರೆಯ ಶಿಲಾನ್ಯಾಸ ಕಾರ್ಯಕ್ರಮದ ಉದ್ಘಾಟಕರು, ಜನಪ್ರಿಯ ಶಾಸಕರು, ಹಿಂದಿನ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನರಾಗಿರ್ತಕ್ಕಂಥ ಲಕ್ಷ್ಮಣ್ ಸವದಿ ಸಾಹೇಬರಲ್ಲಿಯೂ, ಕಾಗವಾಡ ಮತಕ್ಷೇತ್ರದ ಜನಪ್ರಿಯ ಶಾಸಕರು, ನೇರ ದಿಟ್ಟ ನುಡಿಯ ಒಬ್ಬ ನಾಯಕರಾಗಿರ್ತಕ್ಕಂಥ ಸನ್ಮಾನರಾಗಿರ್ತಕ್ಕಂಥ ರಾಜು ಕಾಗೆ ಸಾಹೇಬರಲ್ಲಿಯೂ, ಪುರಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ಮಾತೋಶ್ರೀ ಅವರಲ್ಲಿ, ಉಪಾಧ್ಯಕ್ಷರಾಗಿರ್ತಕ್ಕಂಥ ತಾಯಿಂದರಲ್ಲಿ, ಈ ಒಂದು ಬೆಳಗಾವಿ ಜಿಲ್ಲೆಯ ಅಧಿಕಾರಿ ವರ್ಗದವರಲ್ಲಿಯೂ, ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಎಲ್ಲ ಅಧಿಕಾರಿಗಳಲ್ಲಿ ತಾಯಿಂದರಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಮಾತೃದ ಶ್ರದ್ಧೆಯ ತಾಯಿಂದರಲ್ಲಿ ಸಜ್ಜನ ಸಮಾಜ ಬಂಧುಗಳು ತಮಗೆಲ್ಲರಿಗೆ ಶರಣಾರ್ಥಿಗಳನ್ನ ಹೇಳಿ, ಬಹುತೇಕ ನಾನೇನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗೋದಿಲ್ಲ. ನಿಮ್ಗೇನು ಬೇಕಾಗಿತ್ತು ಅದು ಸಿಕ್ಕಬಳಕ್ಕೆ ಯಾರೂ ಕೂಡ್ರಂಗಿಲ್ಲ. ಆದರೆ ಒಂದು ಮಾತನ್ನು ಹೇಳ್ತಾ ಇದ್ದೀನಿ, ಬಹುತೇಕ ಅಥಣಿ ನಗರದಲ್ಲಿ ಒಂದು ಅಭಿವೃದ್ಧಿ ಪರ್ವ ಆರಂಭ ಆಗ್ಯದ ಬಂಧುಗಳೇ. ಬಹುತೇಕ ನಮ್ಮ ಬೆಳಗಾವಿ ಜಿಲ್ಲೆದ ಎಲ್ಲ ತಾಲೂಕುಗಳು ಒಂದಿಷ್ಟು ನೀವು ಟಿಪ್ಪಣಿ ಮಾಡಿ ನೋಡ್ರಿ, ಜಿಲ್ಲೆಯಲ್ಲಿ ಇರ್ತಕ್ಕಂಥ ಅಥವಾ ಸಿಗಲಾರದಂಥ ಸೌಲಭ್ಯನ ನಿಮ್ಮ ಅಥಣಿ ನಗರದಲ್ಲಿ ತಂದಿರತಕ್ಕಂಥ ಧೇಮಂತ ನಾಯಕರು ಅಂತಕ್ಕಂಥದ್ದನ್ನು ಭಾಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಅದಕ್ಕೆ ಬಂಧುಗಳೇ, ಆಗಲೇ ಒಂದು ಮಾತು ಹೇಳಿದರು, ನಿಜವಾಗಿ ಸ್ವಧರ್ಮ ಅಂತ ಕರೀತಾರೆ. ನೀವು ಯಾವುದೇ ಕಾರ್ಯವನ್ನು ಮಾಡಿರಿ, ಬಹುತೇಕ ಆಗಲೇ ನಮ್ಮ ಕಾಗವಾಡ ಶಾಸಕರು ಹೇಳಕತ್ತಿರು, 100 ಹಾಸಿಗೆಯ ಆಸ್ಪತ್ರೆ ಸಾರ್ವಜನಿಕ ಆಗಿ ಆಗ್ತಾ ಇದೆ ಅಂದ್ರೆ ಬೆರಳೆಣಿಕೆಯಲ್ಲಿ ಜನ ಕೂಡ್ಯದ, ಯಾರಿಗೆ ಬೇಕಪ್ಪ ಅಂತಕ್ಕಂಥದ್ದು ಮನಸ್ಥಿತಿಗಳು ಕೂಡ ಅದಾವ. ಅಂಥ ಮನಸ್ಸನ್ನು ಬಿಟ್ಬಿಟ್ಟು ನಿಜವಾಗಿರ್ತಕ್ಕಂಥ ಪುಣ್ಯಾತ್ಮರೇ ಒಂದು ಈ ಅಧಿಕಾರ ಅಂದರೆ ಕೇಳಿದರೆ ಒಂದು ಸೇವೆ ಅಂತಕ್ಕಂಥದ್ದು ಬಂಧುಗಳೇ. ಅಂಥ ಅಪರೂಪವಾಗಿರ್ತಕ್ಕಂಥ ಸೇವೆಯನ್ನು ಮಾಡ್ತಕ್ಕಂಥ ಇಬ್ಬರೂ ನಾಯಕರಿಗೆ ಒಂದು ಸಲ ಜೋರಾದ ಚಪ್ಪಾಳೆಯನ್ನು ತಟ್ಟರೆ, ಆ ನಾಯಕರ ವಿಚಾರಧಾರೆಗಳು ಹೇಗದಾವ ತಕ್ಕಿದ್ರೆ ಕಸ ಹೊಡೆಯವ್ರನ್ನ ಹಿಡ್ಕೊಂಡು ಮೇಲಧಿಕಾರವರೆಗೂ ಕೂಡ ನಾವು ಕೃತಜ್ಞತೆಯಾಗಿರ್ತೀವಿ ಅಂತಕ್ಕಂಥ ಮಾತು ಹೇಳಿದ್ರೆ, ಇದು ಪುಣ್ಯಾತ್ಮರು ನಿಮಗೆ ಸಿಕ್ಕಿರ್ತಕ್ಕಂಥ ನಾಯಕರು. ಅದರೊಳಗೆ ಮತ್ತು ಆಶಾ ಕಾರ್ಯಕರ್ತರು ಹೇಳಿದರು, ನೀವೇನೋ ತೋರಿಸಿದ್ರು ನಿಜವಾಗಿ ಬಡವರ ದೇವಾಲಯ ಯಾವುದು ಅಂತಕ್ಕಿದ್ರೆ ಸರಕಾರಿ ಆರೋಗ್ಯ ಕೇಂದ್ರಕ್ಕೆ ತರಬೇಕಂತಕ್ಕಂಥದ್ದು ಇದು ನಿಜವಾಗಿರ್ತಕ್ಕಂಥದ್ದು ಬಂಧುಗಳೇ. ಯಾಕಂದ್ರೆ ಭಾಳ ಕಷ್ಟ. ಪ್ರತಿನಿತ್ಯ ನನಗೊಂದು 4 ಜನರ ಫೋನ್ ಹಚ್ಚಿರ್ತಾರೆ, ಬುದ್ಧಿ ಇವ್ರ ಆಸ್ಪತ್ರೆದಾಗ ಅಡ್ಮಿಟ್ ಮಾಡಿದ್ದೀವಿ, ಅಲ್ಲಿ ಮಾಡಿದ್ದೀವಿ, ನೀವು ಹೇಳ್ರಿ 4 ರೂಪಾಯಿ ಬಿಲ್ ಕಡಿಮೆ ಆಗ್ತದೆ ಹೇಳ್ರಿ ಅಂತಕ್ಕಂಥದ್ದನ್ನು ನನಗೆ ನಮ್ಮ ಮಿಲಿನ್ ಸರ್ ಕರ್ಕೊಂಡು ಹೋಗಿದ್ರು ಒಳಗಡೆ ಎಲ್ಲ. ನಿಜವಾಗಿ ಬಹುತೇಕ ಯಾವ ಪುಣ್ಯಾತ್ಮರ ಸರ್ಕಾರಿ ಆಸ್ಪತ್ರೆ ಖಾಸಗಿ ಆಸ್ಪತ್ರೆಗೆ ಎದಕ್ಕೂ ಕಡಿಮೆ ಇಲ್ಲ ಅಂತಕ್ಕಂಥದ್ದನ್ನು ಈ ನಮ್ಮ ವೈದ್ಯಾಧಿಕಾರಿಗಳೆಲ್ಲ ಮಾಡಿರ್ತಕ್ಕಂಥದ್ದು. ನಿಜವಾಗಿ ಪುಣ್ಯಾತ್ಮರೇ, ಅಥಣಿ ನಗರಕ್ಕೆ ಶಿವಯೋಗಿಗಳ ಆಶೀರ್ವಾದದ, ಯಾರಿಲ್ಲಿ ಧರ್ಮದಿಂದ ದುಡಿತೀರಿ ಅವರಿಗೆ ಶಿವಯೋಗಿಗಳ ಕೃಪೆಯನ್ನು ಮಾಡ್ತಾರೆ, ನಿಮ್ಮನ್ನು ಬಗಲೊಳಗೆ ಎತ್ಕೊಡ್ತಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಮತ್ತೊಮ್ಮೆ ಪುಣ್ಯಾತ್ಮರೇ, ಇನ್ನೂ ಮುಂದಿನ ದಿನಮಾನದಲ್ಲಿ ಈ ನಗರಕ್ಕೆ ಏನೇನು ಸವಲತ್ತುಗಳು ಬೇಕಾಗಿದೆ, ಸರ್ಕಾರದಿಂದ ಸಿಗ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ಬಹುತೇಕ ಅವ್ರು ಕುಂತ್ರಂಗಿಲ್ಲ. ಒಟ್ಟೆ ಬಹುತೇಕ ಹೆಂಗೆ ಸಣ್ಣ ಹುಡುಗರು ಅಂಕಲಿಪ್ಪು ತೆರಿಬೇಡ್ತಾರಲ್ಲ, ಹಂಗೆ ಬಹುತೇಕ ಸರ್ಕಾರಿ ಯಾವ ಇಲಾಖೆ ಒಳಗೆ ನಮ್ಮ ಪಟ್ಟಣಕ್ಕೆ ನಮ್ಮ ಕ್ಷೇತ್ರಕ್ಕೆ ಯಾವ್ಯಾವ ಸೌಲಭ್ಯ ಸಿಗ್ತಾವಂತಕ್ಕಂಥದನ್ನು ನಿರಂತರವಾಗಿ ಚಿಂತನೆ ಮಾಡ್ತಕ್ಕಂಥ ನಾಯಕರು. ಅವರಿಗೆ ಶಿವಯೋಗಿಗಳು ಮುಂದಿನ ದಿನಮಾನದಲ್ಲಿ ಕೂಡ ಉನ್ನತವಾಗಿರ್ತಕ್ಕಂಥ ಹುದ್ದೆ ಅವರಿಗೆ ದೊರೀಲಿ, ಅವ್ರಿಗೆ ಆರೋಗ್ಯ, ಆಯುಷ್ಯ, ಭಾಗ್ಯ ಎಲ್ಲ ಇಬ್ಬರು ಹೇಳಿದ್ರು. ನನಗೆ ಎಲ್ಲಿ ಕೊರಿಲಾರ್ದ ಜಾಗ ಉಡ್ದಿಲ್ಲ ಅಂತ ಹೇಳಿದ್ರು. ಎಷ್ಟು ಕೊರದಾರ ಅಂದ್ರೂ ಹೆಂಗದ್ರಿ ನೀವು, ಮತ್ತು ಕೊರಿಲಿಲ್ಲ ಅಂದ್ರೆ ಹೆಂಗಿರ್ತೀರ ತಿಳ್ಕೊಂಡು ನನಗೆ ಚಿಂತೆ ಹತ್ತದ. ಕಾರಣ ಏನು ಅಂತ ಕೇಳಿದ್ರೆ ಪುಣ್ಯಾತ್ಮರೇ, ರಾತ್ರಿ 12 ಗಂಟೆಗೂ ಕೂಡ ಪಬ್ಲಿಕ್ ಅವರಿಗೆ ಸಂಪರ್ಕ ಮಾಡಿದಾಗ ಸ್ಪಂದಿಸ್ತಕ್ಕಂಥವ್ರು ಅಂತಕ್ಕಂಥದ್ದು ಕೂಡ ಅತ್ಯಂತ ಎದೆ ತುಂಬಿ ಹೇಳಬೇಕಾಗ್ತದೆ. ಅದಕ್ಕೆ ಬಂಧುಗಳೇ, ಈ ಸವಲತ್ತನ್ನು ಪಡ್ಕೋರಿ. ನಿಜವಾಗಿ ಸ್ವಧರ್ಮ ಅಂದರೆ ಏನಂದ್ರೆ ನಿನಗೆ ಸಿಕ್ಕಿರ್ತಕ್ಕಂಥ ಈ ಕಾರ್ಯವನ್ನು ದೇವರ ಸೇವೆ ಅಂತಕ್ಕಂಥದ್ದು, ಅದಕ್ಕೆ ಸ್ವಧರ್ಮ ಅಂತ ಕರೀತಾರೆ. ಯಾವಾಗಲೂ ಕೂಡ ಪುಣ್ಯಾತ್ಮರೇ, ನಿನ್ನ ಮಾಡ್ತಕ್ಕಂಥ ಕಾಯಕಕ್ಕೆ ಎಂದೂ ತಪ್ಪ ಬಗೆಲಾರ್ದಂಗೆ ನೀವು ಸೇವೆಯನ್ನು ಮಾಡಿದರೆ ನಿಜವಾಗಿ ಪುಣ್ಯಾತ್ಮರ ದೇವನ ಪೂಜೆ ಆಗ್ತದಂತ ಮಾತನ್ನು ನಾವೆಲ್ಲ ಅರಿತುಕೊಂಡು ಅಂಥ ಸವಲತ್ತನ್ನು ತಾವೆಲ್ಲ ಪಡೆದುಕೊಂಡು, ವಿಶೇಷವಾಗಿರ್ತಕ್ಕಂಥ ಏನು ಅಂತಕ್ಕಂಥ ತಾಯಿ ಮತ್ತು ಮಗು ಅಂತಕ್ಕಂಥದ್ದು ಪುಣ್ಯಾತ್ಮರ ದೇಶದ ಮೂಲ ಇದು. ತಾಯಿ ಅಂತಕ್ಕಂಥ ಮನೆಯ ಮೊದಲು ಪಾಠಶಾಲೆ, ಜನನಿ ತಾನ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅಂತಕ್ಕಂಥ ಸಂದರ್ಭದೊಳಗೆ ಆ ತಾಯಿ ಮತ್ತು ಮಗುವನ್ನು ಪುಣ್ಯಾತ್ಮರು ವೈದ್ಯರನ್ನು ಬಿಟ್ಟು ಬೇರೆ ಯಾರು ಕೂಡ ಅಲ್ಲಿ ಸಂಪರ್ಕ ಬರಬಾರ್ದು ಅಂತಕ್ಕಂಥದ್ದು ಅತ್ಯಂತ ವ್ಯವಸ್ಥಿತವಾಗಿರ್ತಕ್ಕಂಥ ಮತ್ತು ಒಂದು ಸಂಸ್ಕಾರ ಭರಿತವಾಗಿರ್ತಕ್ಕಂಥ ಆಸ್ಪತ್ರೆ ನಮ್ಮ ಜನರಿಗೆ ಸಿಗಬೇಕು ಅಂತಕ್ಕಂಥ ಕಲ್ಪನೆಯೊಂದಿಗೆ ಬಹುತೇಕ ಒಂದೇ ಹೇಳಿಲ್ಲ ಅವರು. ಬಹುತೇಕ ನಿಮ್ಮ ಅಥಣಿ ಕ್ಷೇತ್ರದಾಗ ಎಲ್ಲ ಕಡೆ ಆಸ್ಪತ್ರೆಗಳು, ಎಲ್ಲ ಕಡೆ ವಿದ್ಯುತ್ ಕೇಂದ್ರಗಳು ಅಂತಕ್ಕಂಥದ್ದು
ಎಲ್ಲವನ್ನು ನೋಡಿದಾಗ ಬಹುತೇಕ ಪುಣ್ಯಾತ್ಮರೇ ಇಂಥ ಒಂದು ಸರ್ಕಾರದ 108 ಗ್ಯಾರಂಟಿ ಮಧ್ಯದಲ್ಲಿ ದುಡ್ಡಿಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ಕೂಡ ನಿಮ್ಮ ಅಥಣಿಯ ನಗರಕ್ಕೆ ದುಡ್ಡು ಹರಿದು ಬರ್ತದೆ ನೋಡಿದ್ರೆ ಇದಕ್ಕೆ ಶಿವಯೋಗಿಗಳ ಆಶೀರ್ವಾದ ಅವ್ರಿಗೆ ಪ್ರೇರಣೆ ಆಗೈತಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬಹುತೇಕ ನಾನು ಬಹಳ ಗದ್ದಲದಾಗಿದ್ರು ಕೂಡ ಒಂದು ಮಾತು ನೀವು ಬರ್ಬೇಕ್ರಿ ಅಂತಕ್ಕಂಥ ಮಾತು ಹೇಳಿದಾಗ 2 ಮಾತನ್ನು ಮಾತನಾಡಲಾರ್ದೆ ನಮ್ಮ ಪ್ರೋಟೋಕಾಲ್ ಪ್ರಕಾರ ನಿಮ್ಮ ಹೆಸರು ಹಾಕ್ಲಿಕ್ಕೆ ಬರೋದಿಲ್ಲ ಸ್ವಾಮೀಜಿ ಅಂದರು. ನಾನು ಒಂದು ಮಾತು ಹೇಳಿನಿ, ಕಾಗದ್ನ ಹೆಸರುಕ್ಕಿಂತ ನಿಮ್ಮ ಹೃದಯದೊಳಗೆ ಹೆಸರದಲ್ಲ ಇದು ಶಾಶ್ವತವಾಗಿರ್ತಕ್ಕಂಥ ಹೆಸರು. ಯಾಕಂದ್ರೆ ಇನ್ನು ಅರ್ಧ ಗಂಟೆ ಕಾಗದ ತೆಗೆದೋಗಿದ್ ಬಿಡ್ತಾರೆ. ಆದರೆ ನಾವು ಇರೋ ತನಕ ನಮ್ಮ ಸ್ವಾಮೀಜಿ ಅಂತಕ್ಕಂಥ ಏನು ಹೃದಯದೊಳಗೊಂದು ಸ್ಥಾನ ಕೊಟ್ಟಿಲ್ಲ, ಇದಕ್ಕಿಂತ ದೊಡ್ಡದು ನನಗೆ ಇನ್ನೇನು ಬೇಕಿಲ್ಲ ಅಂತಕ್ಕಂಥ ಮಾತನ್ನು ಮತ್ತೊಮ್ಮೆ ಹೇಳಿ ನೀವು ಮಾಡ್ತಕ್ಕಂಥ ಸಾಮಾಜಿಕ ಅಭಿವೃದ್ಧಿ ಕೆಲಸಕ್ಕೆ ನಮ್ಮಂಥ ಮಠಾಧೀಶರಿಗೆ ಒಂದಿಷ್ಟು ಫಂಡ್ ನೀವು ಕಡಿಮೆ ಕೊಡ್ರಿ, ಅನುದಾನ ಕಡಿಮೆ ಕೊಡ್ರಿ, ಆದರೆ ಮೂಲಭೂತವಾಗಿರ್ತಕ್ಕಂಥ ಸೌಕರ್ಯಗಳನ್ನ ಜನರ ಬಾಗಿಲಿ ತರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಿಲ್ಲ. ಇದು ನಿಮಗೆ ಅನಂತ ಕೋಟಿ ನಮಸ್ಕಾರಗಳನ್ನ ಈ ಸಂದರ್ಭದಲ್ಲಿ ಹೇಳಿ ಶಿವಯೋಗಿಗಳ ಕೃಪೆ ಮತ್ತೊಮ್ಮೆ ತಮಗೆಬ್ಬರು ಶಾಸಕರಿಗೆ ಅಧಿಕಾರಿಗಳಿಗೆ ಇರಲಿ ಅಂತಕ್ಕಂಥ ಆಸೆಯನ್ನು ವ್ಯಕ್ತಪಡಿಸಿ ತಮಗೆಲ್ಲ ಶುಭ ಕೋರಿ ನನ್ನ ಮಾತು ಪೂರ್ಣಗೊಳಿಸಲಿ. ಎಲ್ಲರಿಗೂ ಶರಣಾರ್ಥಿ.